ವೈದ್ಯರೇನಿದ್ರು ಹೇಳಿದರು. ಬಟ್ ಬೈ ದ ಟೈಮ್ ಅವರು ಹಾಸ್ಪಿಟ್ಲಿಗೆ ರೀಚ್ ಆಗೋಕ್ಕೆ ಮುಂಚೆನೇ ಅವ್ರ ಹೃದಯ ಅಷ್ಟೊಂದು ಸ್ಟೇಬಲ್ ಆಗಿ ಇಲ್ದಿದ್ದ ಕಾರಣ ಅವ್ರನ್ನ ಕಳ್ಕೊಳ್ಬೇಕಾದ ಒಂದು ಪರಿಸ್ಥಿತಿ ಬಂತು. ಸೊ ಮಧುಮೇಹ ಇವಾಗ 100 ಜನಗಳಲ್ಲಿ ಮಧುಮೇಹ ಇದ್ದು ಅವ್ರನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಹೋಯ್ತು ಅಂತಂದರೆ ಅವರಲ್ಲಿ 70-80% ಜನಗಳಲ್ಲಿ ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟದ ಇದು ಪ್ರಾಬ್ಲಮ್ಗಳಿರೋದಂತೂ ನಾವು ಇದು ಹೆಚ್ಚಾಗಿ ನೋಡ್ತಿದ್ವಿ. ಅದಕ್ಕೋಸ್ಕರ ಯಾರಿಗೆ ಡಯಾಬಿಟಿಸ್ ಅಥವಾ ಮಧುಮೇಹ ಇದೆಯೋ, ಬ್ಲಡ್ ಪ್ರೆಷರ್ ಇದೆಯೋ ಅವ್ರಿಗೂ ಆದಷ್ಟು ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ಕೊಂಡು ನೋಡಿಕೊಂಡು ಬೇಸ್ ಲೈನ್ ಟೆಸ್ಟ್ ಏನಿದೆ ಅದನ್ನು ಮಾತ್ರ ಮಾಡ್ಕೊಂಡು ಹೋಯ್ತು ಅಂತಂದರೆ ಮಧುಮೇಹ ಚೆನ್ನಾಗಿ ಕಂಟ್ರೋಲ್ ಮಾಡ್ತು ಅಂದರೆ ಹೃದಯಾಘಾತ ಆಗೋದನ್ನ ತಪ್ಪಿಸ್ಬೋದು. ಈ ಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಕೇರಳದಲ್ಲಿ ಮತ್ತು ತಮಿಳುನಾಡಲ್ಲಿ ಇವನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಸೊ ಈ ಥರ ಕಮ್ಯುನಿಟಿ ರಿಲೇಟೆಡ್ ಇದು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಸೊ ನನ್ನ ಒಂದು ಸಲಹೆ ಏನು ಅಂತಂದರೆ, ನಾವೆಲ್ಲ ಅಟ್ಲೀಸ್ಟ್ ಒಂದು 30-35 ವರ್ಷದ ಮೇಲ್ಪಟ್ಟವರು, ಇತ್ತೀಚೆಗೆ ಅದಕ್ಕಿಂತ ಕಡಿಮೆ ಇರೋರು ಕೂಡ ಹೃದಯಾಘಾತ ಆಗ್ತಿದೆ, ಹಂಗಂತ ಅವರು ಟೆಸ್ಟ್ ಮಾಡಿಸ್ಬಾರ್ದು ಅಂತ ಏನಲ್ಲ. ಬಟ್ ಏನೋ ಒಂದು ಲಿಮಿಟೇಷನ್ ಅಂತ ಇಟ್ಕೊಂಡು, ಮುಂಚೆ ಈ ಹೃದಯಾಘಾತ ಅನ್ನೋದು ಬರೀ 50 ವರ್ಷದ ಮೇಲ್ಪಟ್ಟು ಜಾಸ್ತಿಯಾಗಿ ನೋಡ್ತಿದ್ವಿ. ಇತ್ತೀಚೆಗೆ ಈ ಯಂಗರ್ ಜನ್ರೇಷನ್, ಯುವ ಪೀಳಿಗೆಯಲ್ಲಿ ಕೂಡ ಜಾಸ್ತಿ ನೋಡ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ರೀತಿ ಹೃದಯಾಘಾತ ಆಗಿ ನಾವು ಅವ್ರನ್ನ ಕಳ್ಕೊಂಡ್ವಿ. ಇದೇ ಕಾರಣದಿಂದ ನಾನು ನಮ್ಮ ಯುವ ಜನತೆಗೆ ಏನು ಒಂದು ಸಲಹೆ ಕೊಡ್ತೀನಿ ಅಂತಂದರೆ, ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ನೀವು ಆದಷ್ಟು ಬೇಗ ನಿಮ್ಮ ಹೃದಯವನ್ನು ಒಂದು ಸ್ಟೇಜ್ನಲ್ಲಿ ಇರಬೇಕಾದ್ರೆ ಅದಕ್ಕೆ ಪರೀಕ್ಷೆಗಳು ಮಾಡಿಸ್ಕೊಂಡು ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅದನ್ನು ಕೂಡ ತಿಳ್ಕೊಳ್ಳಿ. ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ಬೋದು, ಯಾವ ರೀತಿ ಆದರೆ ಅದರದ್ದು ಸಿಂಪ್ಟಮಟಾಲಜಿ ಏನಿರುತ್ತೆ, ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಬೋದು, ಅದನ್ನು ಆಗದಿದ್ದಾಗ ಯಾವ ರೀತಿ ನಾವು ನೋಡ್ಕೋಬೋದು, ಅದನ್ನೆಲ್ಲ ನಿಮ್ಮ ವೈದ್ಯರೊಂದಿಗೆ ಕೂತ್ಕೊಂಡು ಅವರ ಸಲಹೆಗಳನ್ನ ಪಡೆದು ಅವ್ರು ಏನು ಪರೀಕ್ಷೆಗಳನ್ನೆಲ್ಲ ಹೇಳ್ತಾರೋ ಅದನ್ನು ಮಾಡಿಸ್ಕೊಂಡು ಸೇಫ್ ಆಗಿರಿ ಅಂತ ನನ್ನೊಂದು ಸಲಹೆ. ಇವಾಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ತಗೋಬೇಕಾದ್ರೆ ಅವರು ತುಂಬ ರೆಗ್ಯುಲರ್ ಆಗಿ ಅವರು ಜಿಮ್ ಮಾಡ್ತಾಯಿದ್ರು, ಮತ್ತು ಅವರ ಆಹಾರ ಪದ್ಧತಿ ಆಗಿರ್ಬೋದು ತುಂಬ ಆ್ಯಕ್ಟಿವ್ ಆಗಿದ್ರು ಅವರು. ಸೊ ಅವರು ಒಂದು ಸ್ಫೂರ್ತಿಯಾಗಿದ್ದರು ನಮ್ಮ ಯುವ ಪೀಳಿಗೆಗೆ. ಸೊ ಅಂಥ ವ್ಯಕ್ತಿಗೆ ಏನು ಕಾರಣ ಇರ್ಬೋದು ಆ ರೀತಿ ಆಗಿದ್ದಕ್ಕೆ? ಹೌದು, ಅವ್ರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಅವ್ರಿಗೆ ECG ಮಾಡಿ ನೋಡಿದಾಗ ಎದೆ ನೋವು ಬಂದು ECG ಮಾಡಿ ನೋಡಿದಾಗ ಅದರಲ್ಲ ಆಗಿರ್ತಕ್ಕಂಥ ಚೇಂಜಸ್ ನೋಡಿ ಅವ್ರನ್ನ ಇಮಿಡಿಯೇಟಾಗಿ ನೀವು ಆಸ್ಪತ್ರೆಗೆ ಹೋಗಿ ಇದ್ರನ್ನ ಟ್ರೀಟ್ ಮಾಡೋ ನೆಸೆಸಿಟಿ ಇದೆ ಅಂತ ಅವ್ರನ್ನ ಟ್ರೀಟ್ ಮಾಡತಕ್ಕಂಥ ವೈದ್ಯರು ಏನಿದ್ರು ಹೇಳಿದರು. ಬಟ್ ಬೈ ದ ಟೈಮ್ ಅವರು ಹಾಸ್ಪಿಟ್ಲಿಗೆ ರೀಚ್ ಆಗೋಕ್ಕೆ ಮುಂಚೆನೇ ಅವ್ರ ಹೃದಯ ಅಷ್ಟೊಂದು ಸ್ಟೇಬಲ್ ಆಗಿ ಇಲ್ದಿದ್ದ ಕಾರಣ ಅವ್ರನ್ನ ಕಳ್ಕೊಳ್ಬೇಕಾದ ಒಂದು ಪರಿಸ್ಥಿತಿ ಬಂತು. ಈ ರೀತಿ ಸನ್ನಿವೇಶಕ್ಕೆ ಒಳಗಾಕೋಕ್ಕೆ ಮುಂಚೆ ಅವ್ರು ಮೊದಲನೇ ಸಿಂಪ್ಟಮ್ ಯಾವಾಗ ಬಂತು ಇಮಿಡಿಯೇಟಾಗಿ ಅವರು ಆಸ್ಪತ್ರೆಗೆ ಹೋಗಿದ್ದಿದ್ರೆ ಆವಾಗ ಅವರು ಉಳಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಸಿಂಪ್ಟಮ್ಸ್ ಅಂದರೆ ಯಾವ ರೀತಿ ಡಾಕ್ಟರ್ ಅಂತ ಗೊತ್ತಾಗುತ್ತಾ? ಎದೆ ನೋವು ಬಂದಿತ್ತು, ಅದು ನಿಜ. ಎದೆ ನೋವು ಬಂದು ಇಮಿಡಿಯೇಟಾಗಿ ಅವರು ಹೋಗಿದ್ದಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಸಿಕ್ತಿತ್ತು ಅಂತ ಕಾಣಿಸುತ್ತೆ. ಇನ್ನೊಂದು, ಈ ಎದೆ ನೋವು ಬರೋದಕ್ಕೂ ಮುಂಚೆನೇ, ಈ ಹೃದಯಾಘಾತ ಆಗಕ್ಕೆ ಮುಂಚೆ ಕೆಲವು ದಿನಗಳ ಮುಂಚೆಯಿಂದ ನೋವು ಅನ್ನೋದು, ಎದೆ ನೋವು ಅನ್ನೋದು ಬಂದು ಹೋಗಿ ಮಾಡ್ತಾ ಇರುತ್ತೆ. ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಬಾರ್ದು. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತೀವೋ ಅದನ್ನು ಸಮಯ ಕೈ ಮೀರಿ ಹೋಗುತ್ತೆ. ಆವಾಗ ಹೃದಯಾಘಾತ ಅದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನ ನಾವು ತಡೆಗಟ್ಟಲಿಕ್ಕೆ ಬರಲ್ಲ. ಹಾಗಾಗಿ ಎಷ್ಟು ಬೇಗ ಅದನ್ನು ಕಂಡುಹಿಡಿದು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವೋ ಅಷ್ಟೇ ಬೇಗ ಅವ್ರನ್ನ ತಯಾರು ಮಾಡಿ ಮತ್ತೆ ಮನೆಗೆ ವಾಪಸ್ ಕಳಿಸೋನ್ನ ಅಂತ ಒಂದು ಸನ್ನಿವೇಶ ನಾವು ಹೆಚ್ಚಾಗಿ ನೋಡ್ತೀವಿ. ನಾನು ಆಗಲೇ ಹೇಳಿದಾಗೆ 32 ವರ್ಷದವನು ಅವನು ನಮ್ಮ ಹಾಸ್ಪಿಟ್ಲಲ್ಲಿ ಇದ್ದಿದ್ದು, ಆಂಜಿಯೋಪ್ಲಾಸ್ಟಿ ಮಾಡಿದ ಮೇಲೆ 24 ಗಂಟೆ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ವಿ. ಸೊ ಮನೆಯಲ್ಲಿ ರೆಸ್ಟ್ ತೊಗೊಂಡು ಇದು ಮಾಡ್ತು ಅಂತಂದರೆ ಅವರು ಸರಿ ಹೋಗ್ತಾರೆ, ಎಲ್ಲರ ಥರ ನಾರ್ಮಲ್ ಆಗ್ತಾರೆ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಸ್ಪತ್ರೆಗೆ ತಲುಪಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನ ಡಯಾಗ್ನೋಸ್ ಮಾಡಬೇಕು, ಅದನ್ನ ಕಂಡುಹಿಡಬೇಕು. ಆವಾಗಲೇ ನಾವು ಅದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನಿದೆ, ಅದರಿಂದ ಆಗ್ತಕ್ಕಂಥ ಸನ್ನಿವೇಶಗಳನ್ನ ಏನಿದೆ ಅದನ್ನ ಪ್ರಿವೆಂಟ್ ಮಾಡ್ಬೋದು, ನಿಲ್ಲಿಸ್ಬೋದು, ತಡೆಗಟ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
ಡಾಕ್ಟರ್, ನೀವು ಹೇಳಿದ್ರಿ ನಮ್ಮ ಭಾರತದಲ್ಲಿ ರೈಸ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಅದು ಒಂದು ಕಾರಣ ಇರ್ಬೋದು ಅಂತ ಹೇಳಿದ್ರಿ. ಹಾಗಾಗಿ ಈ ನಮ್ಮ ಆಹಾರ ಪದ್ಧತಿಯಲ್ಲಿ ಅಂದರೆ ಎಲ್ಲವೂ ಇದೆ. ಇತ್ತೀಚಿನ ದಿನಗಳಲ್ಲಿ ರೈಸ್ ಕನ್ಸಂಪ್ಷನ್ ಅಂದರೆ ಅದರಿಂದ ಹೇಗೆ ಪರಿಣಾಮ ಆಗ್ತಾ ಇದೆ, ಅದನ್ನ ಆಲ್ಟರ್ನೇಟ್ ಆಗಿ ಏನು ಬಳಸ್ಬೋದು ಈ ರೀತಿಯ ಆಗಿರುವಂಥ ಪೇಷಂಟ್ಸು? ಈಗ ಜನರಲಿ ಹೃದಯಾಘಾತ ಆದಮೇಲೆ ಆಹಾರ ಸೇವನೆ ಏನು ಮಾಡಬೇಕು ಅದನ್ನು ನಾವು ಆಮೇಲೆ ನಮ್ಮ ಡಯಟಿಷಿಯನ್ಸ್ ಅವ್ರನ್ನ ಸಲಹೆ ಪಡ್ಕೊಂಡು ಅವ್ರಿಗೆಲ್ಲ ಹೇಳ್ಕೊಡ್ತೀವಿ. ಅದಕ್ಕೆ ಮುಂಚೆ ನಾವು ಜನರಲ್ ಪಬ್ಲಿಕ್ ಏನು ಮಾಡ್ಬೋದು ಅಂತಂದರೆ, ಆದಷ್ಟು ನಮ್ಮ ಆಹಾರದಲ್ಲಿ ಈ ರೈಸ್ ಕನ್ಸಂಪ್ಷನ್ ಏನಿದೆ ಅದನ್ನು ಮಿತವಾಗಿ ಬಳಸಲಿಕ್ಕೆ ನಾವು ಒಂದು ಸಲಹೆಯನ್ನು ಕೊಡ್ತೀವಿ. ಜೊತೆಗೆ ಈ ಪಾಲಿಶ್ಡ್ ರೈಸ್ ಏನಿದೆ ಆ ಪಾಲಿಶ್ಡ್ ರೈಸ್ನ ಆದಷ್ಟು ತಿನ್ಲಿಕ್ಕೆ ಅವಾಯ್ಡ್ ಮಾಡಬೇಕು. ದಪ್ಪ ಅಕ್ಕಿ ಅಥವಾ ಕೆಂಪಕ್ಕಿ, ಬ್ರೌನ್ ರೈಸ್ ಅಂತ ಏನು ಹೇಳ್ತಾರ, ಅದನ್ನೆಲ್ಲ ಬಳಸಿದ್ರೆ ಸ್ವಲ್ಪ ಅದರಿಂದ ಆಗತಕ್ಕಂಥ ಹೃದಯಾಘಾತಕ್ಕೆ ಸಂಬಂಧಪಟ್ಟಿದ್ದ ಇದಾಗಲಿ ಅಥವಾ ಅದರಿಂದ ಆಗತಕ್ಕಂಥ ಡಯಾಬಿಟೀಸ್ ಅದು ಮತ್ತು ಮಧುಮೇಹದ ತೊಂದರೆಗಳಾಗಲಿ ಸ್ವಲ್ಪ ಕಡಿಮೆ ಕಂಡು ಬರುತ್ತೆ. ಸೊ ಅದನ್ನು ಬಳಸ್ಬೋದು. ಜೊತೆಗೆ ಇನ್ನೊಂದೇನು ಅಂತಂದರೆ ಜಂಕ್ ಫುಡ್ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಯಾವ ಇದರಲ್ಲಿ ಈ ಫ್ರೈಡ್ ಐಟಮ್ಸ್ ಏನಿದೆ, ಈ ಹೊರಗಡೆ ತಿಂತಕ್ಕಂಥ ಬೇಕರಿ ಪ್ರಾಡಕ್ಟ್ಸ್ ಆಗಲಿ ಅಥವಾ ಕರೆದಿರ್ತಕ್ಕಂಥ ಪದಾರ್ಥಗಳಾಗಲಿ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ನಾವು ಕಡಿಮೆ ಮಾಡ್ಬೋದು. ಈ ಜೊತೆಗೆ ಇನ್ನೊಂದೇನು ಅಂತಂದರೆ, ಏನೇ ಊಟ ಮಾಡಿದ್ರು ನಮ್ಮ ಮುಂಚಿನ ಥರ ತುಂಬ ನೀವು ಬಾಳೆ ಎಲೆ ಊಟ ನೋಡಿರ್ಬೋದು. ನಮ್ಮ ತಾತಂದಿರ ಕಾಲದಲ್ಲಿ ತಿಂತಕ್ಕಂಥ ಬಾಳೆ ಎಲೆ ಊಟ, ನಾನಾ ಥರದ ಪಲ್ಯಗಳು, ಅದಕ್ಕೆ ತಕ್ಕಂಥ ಕೋಸಂಬರಿ ಮತ್ತು ಉಪ್ಪಿನಕಾಯಿ, ಹಪ್ಪಳ, ಅದು ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಫುಡ್. ಆ ರೀತಿ ಬ್ಯಾಲೆನ್ಸ್ಡ್ ಫುಡ್ ನಾವು ಇತ್ತೀಚಿನ ದಿನಗಳಲ್ಲಿ ಮರ್ತೋಗಿದ್ದೀವಿ. ಸೊ ಆ ರೀತಿ ಅಂತ ಬ್ಯಾಲೆನ್ಸ್ಡ್ ಆಗಿರೋ ಒಂದು ಊಟವನ್ನು ನಾವೇನು ಮಾಡ್ತೀವೋ ಅದರಿಂದ ಸೇಫ್ಟಿ ಇರುತ್ತೆ. ಇವಾಗ ನಮ್ಮ ಸಲಹೆ ಏನು ಅಂತಂದರೆ 50% 50% ನಿಮಗೆ ಊಟದಲ್ಲಿ ಒಂದು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಇರಬೇಕು. ಇನ್ನು 50% ನಿಮಗೆ ಬೇರೆ ನಿಮ್ಮದು ರೆಗ್ಯುಲರ್ ರೈಸು ಮತ್ತು ಚಪಾತಿ ಆಗಲಿ ಬೇರೆ ಇನ್ನೊಂದಾಗಲಿ ಆ ಥರದ್ದು 50-50 ಮಾಡಿಕೊಂಡ್ರೆ ಆವಾಗ ದೆರ್ ಇಸ್ ಎ ಬ್ಯಾಲೆನ್ಸ್ ಇನ್ ಎವ್ರಿಥಿಂಗ್. ಆವಾಗ ಏನಾಗುತ್ತೆ, ಈ ಥರದ ಸನ್ನಿವೇಶಗಳು ಅತಿಯಾಗಿ ಹೆಚ್ಚಾಗಿರುವ ಕೊಬ್ಬಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದ್ರಿಂದ ಈ ರೀತಿ ತೊಂದರೆಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಹಣ್ಣುಗಳು ತಿಂತಕ್ಕಂಥ ನಾವು ಜನಗಳನ್ನ ಕಡಿಮೆ ನೋಡ್ತಾ ಇದ್ದೀವಿ. ಬರೀ ಹಣ್ಣಿನ ರಸ ಕುಡಿಯೋದು, ಹಣ್ಣಿನ ಜ್ಯೂಸ್ ಕುಡಿಯೋದು, ಅದೆಲ್ಲ ಹೆಚ್ಚಾಗಿರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಅದರಲ್ಲಿರ್ತಕ್ಕಂಥ ಫೈಬರ್ ಕಂಟೆಂಟ್ ಅಂದರೆ ಅದನ್ನು ನಾವು ಬಿಟ್ಟು ಬೇರೆ ಎಲ್ಲ ಕುಡಿತಾ ಇರ್ತೀವಿ, ತಿಂತಾ ಇರ್ತೀವಿ. ಮೇಜರಾಗಿ ಏನು ಫೈಬರ್ ಕಂಟೆಂಟ್ ಇರೋದೇ ಹಣ್ಣುಗಳಲ್ಲಿ. ಆ ಹಣ್ಣುಗಳನ್ನು ಚೆನ್ನಾಗಿ ತಿನ್ನೋದ್ರಿಂದ, ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನೋದ್ರಿಂದ ನಮಗೆ ಆ ಬ್ಯಾಲೆನ್ಸ್ ಏನು ಸಿಗ್ತಿತ್ತೋ ಇವಾಗ ಆ ಬ್ಯಾಲೆನ್ಸ್ ಇಲ್ದಂಗಿರೋದ್ರಿಂದ ಈ ಥರದ ತೊಂದರೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದ್ದಾವೆ. ಹೃದಯಾಘಾತ ಆಗಿರೋರಿಗೆ ಅವರು ನಾನ್ ವೆಜ್ ತಿಂದರೆ ಎಷ್ಟು ಸೇಫ್? ಮಾಂಸಾಹಾರ ಸೇವನೆ ಮಾಡಬಹುದಾ? ಹೌದು, ಡೆಫಿನೆಟ್ಲಿ ಮಾಂಸಾಹಾರ ಸೇವನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ. ಈ ಮಾಂಸಾಹಾರ ಸೇವನೆ ಮಾಡೋದ್ರಲ್ಲೂ ಈ ಬಿಳಿ ಮಾಂಸ ಅಂತ ಏನು ಹೇಳ್ತೀವಿ, ಅಂದರೆ ಚಿಕನ್ನಲ್ಲಿ ಬರ್ತಕ್ಕಂಥ ಒಂದು ಫಿಶ್ನಲ್ಲಿ ಇರ್ತಕ್ಕಂಥ ಫಿಶ್ ಸೇವನೆ ಮಾಡೋದ್ರಿಂದ, ಮೀನನ್ನು ಸೇವನೆ ಮಾಡೋದ್ರಿಂದ, ಕೋಳಿ ಸೇವನೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಕೊಲೆಸ್ಟ್ರಾಲ್ ಕಂಟೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಚಿಕನ್ ಮತ್ತು ಫಿಶ್ನ ಸೇಫಾಗಿ ತಿನ್ಬೋದು ಹೃದಯಾಘಾತ ಆದವರು. ಆದರೆ ಆದಷ್ಟು ರೆಡ್ ಮೀಟ್ನ ಅವಾಯ್ಡ್ ಮಾಡಬೇಕು. ಕೆಂಪು ಮಾಂಸನ ಅವಾಯ್ಡ್ ಮಾಡಿದಾಗ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡ್ಬೋದು. ಸೊ ಅದನ್ನು ಟೋಟಲಿ ಅವ್ರನ್ನ ಅವಾಯ್ಡ್ ಮಾಡಬೇಕು, ನಿಲ್ಲಿಸಬೇಕು ಅಂತ ಯಾವುದೇ ರೂಲ್ ಇಲ್ಲ. ಬಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಅಂತ ನಾವು ಡೆಫಿನೆಟಾಗಿ ಹೇಳ್ತೀವಿ ಅವರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಡಾಕ್ಟರ್ ನಾರಾಯಣ ಮೂರ್ತಿ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಹೃದಯದ ಸಮಸ್ಯೆಯ ಬಗ್ಗೆ. ಸೊ ಸಾಕಷ್ಟು ಮಾಹಿತಿನ ನೀವು ತಿಳಿದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಹೃದಯದ ಬಗ್ಗೆ ಪ್ರಶ್ನೆ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಆ ಪ್ರಶ್ನೆಯನ್ನು ಕೇಳಿ. ಆದಷ್ಟು ನಾವು ಅವರಿಂದ ಸಲಹೆಯನ್ನು ಪಡೆದು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಅವರು. ಅಲ್ಲಿಯವರೆಗೂ ಈ ವಿಶ್ವನ ವಿದಾಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮಗೆ ಕೇಳೋದೇನೆಂದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನನ್ನು ಒತ್ತೋದನ್ನು ನೀವು ಮರಿಬೇಡಿ.
ಹಾಗೂ ಸಾಕಷ್ಟು ಜನಕ್ಕೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಇದರಿಂದ ನಮಗೆ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡೋದಕ್ಕೆ ಸಹಕಾರಿಯಾಗುತ್ತೆ.